ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಪೆರಂಬಮ್ ಎಂಬ ತಮಿಳು ಭಾಷೆಯ ಸಸ್ಪೆನ್ಸ್ ಹಾಗೂ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಒಂದು ಹಾಸ್ಪಿಟಲ್ ನಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಹೀಗಿರುವಾಗಲೇ ಒಂದು ದಿನ ಆ ಹಾಸ್ಪಿಟಲ್ ನಲ್ಲಿ ನಡೆಯುತ್ತಿದ್ದ ಇಲ್ಲಿಗಲ್ ಕೆಲಸಗಳು ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಮತ್ತೊಂದು ಕಡೆ ಸಿಟಿಯ ಹಾಸ್ಪಿಟಲ್ ಗಳಲ್ಲಿ ಆಗ ತಾನೇ ಹುಟ್ಟಿದ ಮಕ್ಕಳು ಕಳ್ಳತನ ಆಗ್ತಿವೆ ಅಂತ ಎಲ್ಲ ಕಡೆ ಕಂಪ್ಲೇಂಟ್ ಗಳು ರಿಜಿಸ್ಟರ್ ಆಗೋದಕ್ಕೆ ಶುರುವಾಗುತ್ತವೆ. ಈ ಕೇಸ್ ನ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಪೊಲೀಸರಿಗೆ ಒಂದೊಂದೇ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಹಾಗೂ ಚಿತ್ರ ಮುಂದುವರಿತಾ ಹೋದಾಗೆ ಎಲ್ಲ ಟ್ವಿಸ್ಟ್ ಗಳು ರಿವೀಲ್ ಆಯ್ತು ಅನ್ನುವಾಗ ಮತ್ತೊಂದು ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಆಸ್ಪತ್ರೆಯಿಂದ ಮಕ್ಕಳು ನಿಗೂಢವಾಗಿ ಕಾಣೆಯಾಗ್ತಿರೋದ್ಯಾಕೆ? ಚಿತ್ರದ ಹೀರೋಗೂ ಈ ಕೇಸ್ಗಳಿಗೂ ಇರುವ ಲಿಂಕ್ ಆದ್ರೂ ಏನೋ? ಹಾಗೂ ಚಿತ್ರ ಮುಂದುವರಿತಾ ಹೋದಾಗೆ ರಿವೀಲ್ ಆಗುವ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಮಧ್ಯವಯಸ್ಕನಾಗಿರುವ ಚಿತ್ರದ ಹೀರೋ ಜೀವನನ್ನ ನೋಡ್ತೀವಿ. ಟ್ರೈನ್ ನಲ್ಲಿ ಜರ್ನಿ ಮಾಡ್ತಿದ್ದ ಜೀವ ಎಲ್ಲರೂ ಮಲಗಿಕೊಂಡ ನಂತರ ಅದೇ ಟ್ರೈನ್ ನಲ್ಲಿ ಒಬ್ಬ ವ್ಯಕ್ತಿಯನ್ನ ಸಾಯಿಸಿ ಬಿಡ್ತಾನೆ. ನಂತರ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಒಂದೊಂದೇ ಬಾಡಿ ಪಾರ್ಟ್ಸ್ ಗಳನ್ನ ಟ್ರೈನ್ ನಿಂದ ಹೊರಗಡೆ ಎಸೆದು ಬಿಡ್ತಾನೆ. ನಂತರ ತಾನು ಅಟೆಂಡರ್ ಆಗಿ ಕೆಲಸ ಮಾಡ್ತಿದ್ದ ಹಾಸ್ಪಿಟಲ್ಗೆ ರೆಡಿಯಾಗಿ ಕೆಲಸಕ್ಕೆ ಹೋಗ್ತಾನೆ. ನಂತರ ಮಧ್ಯಾಹ್ನ ಊಟಕ್ಕೆ ಅಂತ ಕ್ಯಾಂಟೀನ್ಗೆ ಹೋದಾಗ ಅಲ್ಲಿದ್ದ ವ್ಯಕ್ತಿಯ ಜೊತೆ ಹಾಸ್ಪಿಟಲ್ ನ ಡೀನ್ ನ ಬಗ್ಗೆ ಮಾತನಾಡ್ತಿರ್ತಾನೆ. ವಿಷಯವೇನೆಂದ್ರೆ, ಹಾಸ್ಪಿಟಲ್ ನ ಡೀನ್ ಒಂದಷ್ಟು ಇಲ್ಲಿಗಲ್ ಕೆಲಸಗಳನ್ನ ಮಾಡ್ತಿರ್ತಾನೆ. ಇವರಿಬ್ಬರು ಹೀಗೆ ಕ್ಯಾಶುವಲ್ ಆಗಿ ಮಾತನಾಡ್ತಿರೋದನ್ನ ಅಲ್ಲೇ ಕೂತಿದ್ದ ಒಬ್ಬ ರಿಪೋರ್ಟರ್ ಕೇಳಿಸಿಕೊಳ್ತಾನೆ. ಇದನ್ನೇ ಆತ ಬ್ರೇಕಿಂಗ್ ನ್ಯೂಸ್ ಮಾಡಿ ಎಲ್ಲ ನ್ಯೂಸ್ ಪೇಪರ್ ಗಳಲ್ಲಿ ಹಾಗೂ ಟಿವಿ ಚಾನೆಲ್ ಗಳಲ್ಲಿ ಪಬ್ಲಿಷ್ ಮಾಡಿಸ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ತಮಿಳುನಾಡಿನ ಹೆಲ್ತ್ ಮಿನಿಸ್ಟರ್ ಆಗಿರುವ ಮುತ್ತು ಪಾಂಡಿಯನ್ ಎಂಬಾತನನ್ನ ನೋಡ್ತೀವಿ. ಈ ಮುತ್ತು ಪಾಂಡಿಯನ್ ಮೊದಲಿಗೆ ಗ್ರಾಮ ಪಂಚಾಯಿತಿಯ ಪ್ರೆಸಿಡೆಂಟ್, ನಂತರ ಕಾರ್ಪೊರೇಟರ್, ನಂತರ ಎಂಎಲ್ಎ, ಹೀಗೆ ಹಂತ ಹಂತವಾಗಿ ಬೆಳೆದು ಬಂದಿರ್ತಾನೆ. ಒಂದು ಸ್ಟೇಟ್ ನ ಹೆಲ್ತ್ ಮಿನಿಸ್ಟರ್ ಆಗಿದ್ರು ಕೂಡ ಈಗಲೂ ಇವನಿಗೆ ಕ್ಯಾಸ್ಟ್ ಫೀಲಿಂಗ್ ಇರುತ್ತೆ. ಯಾವಾಗ ನೋಡಿದ್ರು ಮೇಲ್ಜಾತಿ ಕೆಳಜಾತಿ ಅಂತ ತಮ್ಮ ಜಾತಿಯವರಿಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಿರ್ತಾನೆ. ಮತ್ತೊಂದು ಕಡೆ ಹಾಸ್ಪಿಟಲ್ ನ ಡೀನ್ ಜೀವನನ್ನ ಕರೆದು ಸರಿಯಾಗಿ ಬೈತಾನೆ. ನಿನ್ನಿಂದಾಗಿ ನನ್ನ ಹಾಗೂ ಹಾಸ್ಪಿಟಲ್ ನ ಮರ್ಯಾದೆ ಹರಾಜಾಗ್ತಿದೆ. ಇನ್ನೊಂದು ಬಾರಿ ನೀನು ಯಾರ ಬಗ್ಗೆನಾದ್ರೂ ಮಾತನಾಡ್ತಿರೋದನ್ನ ನೋಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ವಾರ್ನ್ ಮಾಡಿ ಅಲ್ಲಿಂದ ಕಳಿಸ್ತಾನೆ. ನಂತರದ ಸೀನ್ ನಲ್ಲಿ ಮಿನಿಸ್ಟರ್ ಮುತ್ತು ಪಾಂಡ್ಯನ ಇಬ್ಬರು ಫ್ರೆಂಡ್ಸ್ ಗಳಾಗಿರುವ ರತ್ನವೇಲ್ ಹಾಗೂ ಶಕ್ತಿವೇಲ್ ಬರ್ತಾರೆ. ಇವರಿಬ್ಬರು ಕೂಡ ಆ ಮುತ್ತು ಪಾಂಡ್ಯನ ಕ್ಯಾಸ್ಟ್ ಗೆ ಸೇರಿದವರಾಗಿರ್ತಾರೆ. ಸ್ನೇಹಿತರೆ, ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ಒಂದು ವಿಷಯ, ಈ ಮೂವಿ ಮುಂದುವರಿತಾ ಹೋದಾಗೆ ಮೇಲ್ಜಾತಿ ಕೆಳಜಾತಿ ಅನ್ನುವ ಕಾನ್ಸೆಪ್ಟ್ ಇದೆ. ಸೊ ನಾನು ಕೂಡ ಈ ವಿಡಿಯೋದಲ್ಲಿ ಆ ರೀತಿಯ ಪದಗಳನ್ನ ಯೂಸ್ ಮಾಡಲೇಬೇಕು. ಸೊ ನೀವೆಲ್ಲ ಅರ್ಥ ಮಾಡಿಕೊಳ್ತೀರಾ ಅಂದುಕೊಂಡು ಈ ವಿಡಿಯೋವನ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಪ್ರೆಸೆಂಟ್ ನಲ್ಲಿ ಈ ಮೂವರು ಡ್ರಿಂಕ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿರುವಾಗ ಟಿವಿಯಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಸಿಟಿಯ ಆಸ್ಪತ್ರೆಗಳಿಂದ ಆಗತಾನೆ ಹುಟ್ಟಿದ ಚಿಕ್ಕ ಮಕ್ಕಳು ಕಳ್ಳತನ ಆಗ್ತಿವೆ. ಪೊಲೀಸರಿಗೆ ಈ ವಿಷಯ ಗೊತ್ತಿದ್ರು ಕೂಡ ಇದನ್ನ ತಡೆಯೋದಕ್ಕೆ ಸಾಧ್ಯವಾಗ್ತಿಲ್ಲ. ಇದಕ್ಕೆ ಸ್ಟೇಟ್ ನ ಹೆಲ್ತ್ ಮಿನಿಸ್ಟರ್ ನ ಉತ್ತರ ಏನು ಅಂತ ಪ್ರಶ್ನೆ ಕೇಳ್ತಿರ್ತಾರೆ. ತಕ್ಷಣವೇ ಮುತ್ತು ಪಾಂಡ್ಯನ್ ಆ ಹಾಸ್ಪಿಟಲ್ ನ ಡೀನ್ ಅನ್ನ ಕರೆದು ಡಿಸ್ಕಸ್ ಮಾಡ್ತಾನೆ. ಅದಕ್ಕೆ ಆತ, ಸರ್, ಇದೆಲ್ಲ ಕೂಡ ಅಜೀವ ಎಂಬ ಅಟೆಂಡರ್ ಮಾಡಿರೋ ಕೆಲಸ. ಆತ ಕೊಟ್ಟ ಒಂದು ಸ್ಟೇಟ್ಮೆಂಟ್ ನಿಂದಾಗಿ ಎಲ್ಲ ಮೀಡಿಯಾದವರು ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಮುತ್ತು ಪಾಂಡ್ಯನ್ ಕೋಪಗೊಂಡು ಅವನಿಗೆ ಹೇಗೆ ಬುದ್ಧಿ ಕಲಿಸಬೇಕು ಅಂತ ನನಗೆ ಗೊತ್ತು. ತಕ್ಷಣ ಎಸ್ಪಿಗೆ ಕಾಲ್ ಮಾಡಿ ಅಜೀವನನ್ನ ಯಾವ್ದಾದ್ರು ಕೇಸ್ ನಲ್ಲಿ ಫಿಟ್ ಮಾಡಿ ಅರೆಸ್ಟ್ ಮಾಡಿ ಅಂತ ಹೇಳ್ತಾನೆ. ಈಗ ಮೇಲಿನಿಂದ ಪ್ರೆಷರ್ ಇದ್ದ ಕಾರಣ ಒಬ್ಬ ಡಿಎಸ್ಪಿ ಅಜೀವನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆಗ ಜೀವ ಆ ಡಿಎಸ್ಪಿಗೆ ಏನನ್ನೋ ಹೇಳ್ತಾನೆ. ಅದನ್ನ ಕೇಳಿದ ಡಿಎಸ್ಪಿ ತುಂಬಾನೇ ಶಾಕ್ ಆಗ್ತಾನೆ. ಅಷ್ಟಕ್ಕೂ ಜೀವ ಹೇಳಿದಾದ್ರೂ ಏನು ಅಂತ ಮುಂದೆ ನಮ್ಗೆ ಗೊತ್ತಾಗುತ್ತೆ. ತಕ್ಷಣ ಆ ಡಿಎಸ್ಪಿ ಎಸ್ಪಿ ಬಳಿ ಹೋಗಿ ಅಜೀವ ಏನ್ ಹೇಳದ್ನೋ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದನ್ನ ಕೇಳಿದ ಎಸ್ಪಿ ಕೂಡ ಯಾವುದೇ ಕಾರಣಕ್ಕೂ ಈ ವಿಷಯ ಹೊರಗಡೆ ಬರೋ ಹಾಗಿಲ್ಲ, ಈ ಕೇಸನ್ನ ತುಂಬಾನೇ ಹುಷಾರಾಗಿ ಹ್ಯಾಂಡಲ್ ಮಾಡಿ ಹಾಗೂ ತಕ್ಷಣ ಅಜೀವನನ್ನ ಕಸ್ಟಡಿಗೆ ತೆಗೆದುಕೊಳ್ಳಿ ಅಂತ ಆರ್ಡರ್ ಮಾಡ್ತಾರೆ. ಸರಿ ಅಂತ ಜೀವನನ್ನ ಅರೆಸ್ಟ್ ಮಾಡಿದ ಡಿಎಸ್ಪಿ ಅವನ ಊರಿಗೆ ಹೋಗಿ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಳ್ತಾನೆ. ಅಂದ ಹಾಗೆ ಚಿತ್ರದ ಹೀರೋ ಜೀವನ ಮನೆ ಒಂದು ಚಿಕ್ಕ ಹಳ್ಳಿಯಲ್ಲಿರುತ್ತೆ. ಪೊಲೀಸರು ಜೀವನ ಮನೆಗೆ ಹೋದಾಗ ನಮಗೂ ಕೂಡ ಗೊತ್ತಾಗುತ್ತೆ ಜೀವಗೆ ತಂದೆ ಇಲ್ಲ, ತಾಯಿ ಮಾತ್ರನೇ ಇರೋದು ಅಂತ. ಜೀವನ ಮನೆಗೆ ಪೊಲೀಸರು ಬಂದಿರೋದನ್ನ ನೋಡಿದ ಸುತ್ತಮುತ್ತಲಿನ ಜನಗಳು ತಕ್ಷಣ ಅಲ್ಲಿಗೆ ಬರ್ತಾರೆ. ಏನ್ ವಿಷಯ ಸರ್ ಅಂತ ಕೇಳಿದಾಗ ಡಿಎಸ್ಪಿ ಜೀವನ ಬಗ್ಗೆ ವಿಚಾರಿಸ್ತಾನೆ. ಅದಕ್ಕೆ ಊರಿನ ಜನಗಳು ಹೇಳೋದೇನಂದ್ರೆ, ಸರ್, ಜೀವ ಈ ಮನೆಯಿಂದ ಹೋದಾಗಿನಿಂದ ಅವನ ತಾಯಿ ಒಂದು ರೀತಿ ಹುಚ್ಚಿಯಾಗಿದ್ದಾಳೆ. ಆಕೆ ಯಾವಾಗಲೂ ಮನೆಯ ಒಳಗಡೆ ಒಬ್ಬೊಬ್ಬಳೆ ಏನೇನೋ ಮಾತನಾಡ್ತಿರ್ತಾಳೆ. ನಂತರ ಜೀವ ಬಗ್ಗೆ ವಿಚಾರಿಸಿದಾಗ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಹಲವು ವರ್ಷಗಳ ಹಿಂದೆ ವೆನ್ನೆಲ್ಲ ಎಂಬ ಒಬ್ಬಳು ಹುಡುಗಿ ಬೇರೆ ಜಾತಿಯ ಹುಡುಗನನ್ನ ಪ್ರೀತಿ ಮಾಡಿರ್ತಾಳೆ. ತಮ್ಮ ಮದುವೆಗೆ
ಒಪ್ಪದಿದ್ದಾಗ ಆ ಹುಡುಗಿ ಎಲ್ಲಾದ್ರೂ ಓಡಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಆಗ ಅವರಿಬ್ಬರು ಓಡಿ ಹೋಗೋದಕ್ಕೆ ಜೀವನೇ ಸಹಾಯ ಮಾಡಿರ್ತಾನೆ. ಆದ್ರೆ ಅವರಿಬ್ಬರು ಇನ್ನೇನು ಆ ಊರನ್ನ ಬಿಟ್ಟು ಓಡಿ ಹೋಗ್ಬೇಕು ಅನ್ನುವಾಗ ಊರಿನ ಜನಗಳು ನೋಡಿಬಿಟ್ಟಿರ್ತಾರೆ. ಮರುದಿನವೇ ಎಲ್ಲರೂ ಸೇರಿ ಊರಿನ ಜನಗಳನ್ನ ಪಂಚಾಯಿತಿಗೆ ಕರೀತಾರೆ. ಈಗ ಹೆಲ್ತ್ ಮಿನಿಸ್ಟರ್ ಆಗಿರುವ ಮುತ್ತು ಪಾಂಡ್ಯನ್ ಆಗ ಊರಿನ ಪ್ರೆಸಿಡೆಂಟ್ ಆಗಿರ್ತಾನೆ. ಎಷ್ಟೋ ಧೈರ್ಯ ಇದ್ರೆ ಬೇರೆ ಬೇರೆ ಜಾತಿಯವರಾಗಿರುವ ಇಬ್ಬರು ಪ್ರೀತಿ ಮಾಡಿದ್ದೀರಾ, ನಿಮ್ಮನ್ನ ಹಾಗೆ ಬಿಟ್ರೆ ಊರಿನ ಜನಗಳು ಕೂಡ ಇದನ್ನೇ ಕಲಿತಾರೆ. ಬೇರೆಯವರು ನಿಮ್ಮನ್ನ ನೋಡಿ ಬುದ್ಧಿ ಕಲಿಬೇಕು ಅಂತ ರತ್ನವೇಲ್ ಹಾಗೂ ಶಕ್ತಿವೇಲ್ ಎಲ್ಲರ ಮುಂದೆ ಅವರಿಬ್ಬರಿಗೆ ಸರಿಯಾಗಿ ಹೊಡಿತಾನೆ. ನಂತರ ಎಲ್ಲರ ಮುಂದೆನೆ ಆ ಹುಡುಗನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಸಾಯಿಸಿ ಬಿಡ್ತಾರೆ. ಹಾಗೂ ಆ ಹುಡುಗಿಯ ಕಿವಿಯ ಒಳಗಡೆ ಏನೋ ಲಿಕ್ವಿಡ್ ಹಾಕಿ ಆಕೆಯನ್ನ ಹುಚ್ಚಿಯನ್ನಾಗಿ ಮಾಡಿಬಿಡ್ತಾರೆ. ನಂತರ ಯಾರಾದ್ರೂ ಬೇರೆ ಜಾತಿಯ ಹುಡುಗ ಅಥವಾ ಹುಡುಗಿಯನ್ನ ಪ್ರೀತಿ ಮಾಡಿದ್ರೆ ನಿಮ್ಗೂ ಕೂಡ ಇದೇ ಗತಿ ಅಂತ ಊರಿನ ಜನಗಳಿಗೆ ವಾರ್ನ್ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗೋದೇನಂದ್ರೆ ಊರಿನ ಜನಗಳಿಗೆ ಆ ಹುಡುಗ ಹಾಗೂ ಹುಡುಗಿಗೆ ಜೀವ ಸಹಾಯ ಮಾಡಿದ್ದ ಅನ್ನೋ ವಿಷಯ ಗೊತ್ತಿರೋದಿಲ್ಲ. ಈ ವಿಷಯ ಮುತ್ತು ಪಾಂಡ್ಯನ್ಗೆ ಗೊತ್ತಾದ್ರೆ ನನ್ನ ಮಗನನ್ನ ಸಾಯಿಸಿ ಬಿಡ್ತಾರೆ ಅಂತ ಜೀವನ ತಾಯಿ ತಕ್ಷಣವೇ ಅವನನ್ನ ಕೇರಳಕ್ಕೆ ಶಿಫ್ಟ್ ಮಾಡ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಡಿಎಸ್ಪಿ ಜೀವನ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋದಕ್ಕೆ ಕೇರಳಕ್ಕೆ ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್ ತೋರಿಸಲಾಗುತ್ತೆ. ಹೀಗೆ ಕೇರಳಕ್ಕೆ ಶಿಫ್ಟ್ ಆಗಿದ್ದ ಜೀವ ಒಂದು ಹೋಟೆಲ್ ನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ತನ್ನ ಸ್ಟಡೀಸ್ ಅನ್ನ ಕಂಟಿನ್ಯೂ ಮಾಡ್ತಾನೆ. ಜೀವ ಓದುತ್ತಿದ್ದ ಅದೇ ಕಾಲೇಜ್ ನಲ್ಲಿ ಸಾರಾ ಎಂಬ ಕ್ರಿಶ್ಚಿಯನ್ ಹುಡುಗಿ ಕೂಡ ಓದ್ತಿರ್ತಾಳೆ. ಕೆಲವೇ ವರ್ಷಗಳ ಹಿಂದೆ ಸಾರಾಳ ಅಕ್ಕನನ್ನ ಜಾನ್ ಎಂಬ ಒಬ್ಬ ವ್ಯಕ್ತಿಯ ಜೊತೆ ಮದುವೆ ಮಾಡಿಸಿರ್ತಾರೆ. ಆದ್ರೆ ಈಗ ಸಾರಾಳ ಅಕ್ಕನಿಗೆ ಕ್ಯಾನ್ಸರ್ ಬಂದಿದ್ದ ಕಾರಣ ಆಕೆ ಬೆಡ್ ರಿಡನ್ ಆಗಿರ್ತಾಳೆ. ಆದ್ರೆ ಶಾಕಿಂಗ್ಲಿ ಸಾರಾಳ ಅಕ್ಕ ಸಾಯ್ತಿದ್ದ ಹಾಗೆ ಸಾರಾಳನ್ನ ಮದುವೆ ಆಗ್ಬೇಕು ಅಂತ ಈಕೆ ಭಾವ ಕಾಯ್ತಿರ್ತಾನೆ. ಇದಕ್ಕೆ ಸರಿ ಅಂತ ವಯಸ್ಸಾಗಿರುವ ಸಾರಾಳ ತಾಯಿ ಕೂಡ ಒಪ್ಪಿಕೊಂಡಿರ್ತಾಳೆ. ಕೆಲವು ದಿನಗಳ ನಂತರ ಕ್ರಿಸ್ಮಸ್ ಇದ್ದ ಕಾರಣ ಸಾರಾ ಸ್ಯಾಂಟಾ ಕ್ಲಾಸ್ ಬಟ್ಟೆ ಹಾಕೊಂಡು ಚರ್ಚ್ ಬಳಿ ಹೋಗಿರ್ತಾಳೆ. ಆಗ ಒಂದು ದೊಡ್ಡ ಬ್ಯಾನರ್ ಇನ್ನೇನೋ ಈಕೆ ಮೇಲೆ ಬಿದ್ದು ಬಿಡುತ್ತೆ ಅನ್ನೋ ಅಷ್ಟರಲ್ಲಿ ಜೀವ ಬಂದು ಕಾಪಾಡಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಸಾರಾ ಕ್ಲಾಸ್ಗೆ ಹೋದಾಗ್ಲೇ ಗೊತ್ತಾಗುತ್ತೆ ಜೀವ ಕೂಡ ಅದೇ ಕಾಲೇಜ್ ನಲ್ಲೇ ಓದ್ತಿದ್ದಾನೆ ಅಂತ. ಸಾರಾ ಜೀವ ಬಳಿ ಹೋಗಿ ನನ್ನೆ ತನ್ನನ್ನ ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾಳೆ. ಹೀಗೆ ದಿನಗಳು ಕಳೆದಂತೆ ಇಬ್ಬರು ಫ್ರೆಂಡ್ಸ್ ಆಗ್ತಾರೆ. ಆದರೆ ದಿನಗಳು ಕಳೆದಂತೆ ಸಾರಾಳ ಭಾವ ಈಕೆಗೆ ತುಂಬಾನೇ ಹರಾಸ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಇದರಿಂದಾಗಿ ಸಾರಾ ಎಕ್ಸಾಮ್ ಗಳ ಮೇಲೆ ಸರಿಯಾಗಿ ಫೋಕಸ್ ಮಾಡೋದಕ್ಕೂ ಸಾಧ್ಯ ಆಗ್ತಿರೋದಿಲ್ಲ. ಇದನ್ನ ಅಬ್ಸರ್ವ್ ಮಾಡಿದ ಜೀವ ಏನ್ ವಿಷಯ ಅಂತ ಕೇಳಿದಾಗ ಸಾರಾ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾಳೆ. ಆಕೆಯ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡ ಜೀವ ಆಕೆ ಎಕ್ಸಾಮ್ ನಲ್ಲಿ ಪಾಸ್ ಆಗೋದಕ್ಕೆ ಸಹಾಯ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಇವರೆಲ್ಲ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಸಾರಾಳ ಅಕ್ಕ ಸತ್ತು ಹೋಗ್ತಾಳೆ. ಶಾಕಿಂಗ್ಲಿ ಸಾರಾಳ ಭಾವ ಅಂತಿಮ ಸಂಸ್ಕಾರದಲ್ಲೇ ತನ್ನ ಮದುವೆಯ ವಿಷಯವನ್ನ ಮಾತನಾಡ್ತಾನೆ. ಸಾರಾಳ ತಾಯಿ ಕೂಡ ನೀನು ಆದಷ್ಟು ಬೇಗ ನಿನ್ನ ಭಾವನನ್ನ ಮದುವೆ ಆದ್ರೆ ನನ್ನ ಜವಾಬ್ದಾರಿ ತಪ್ಪುತ್ತೆ ಅಂತ ಹೇಳಿಬಿಡ್ತಾಳೆ. ಇವರೆಲ್ಲರ ಮಾತುಗಳನ್ನ ಕೇಳಿದ ಸಾರಾಗೆ ಈಗೇನ್ ಮಾಡುದು ಅಂತ ತಲೆ ಕೆಡುತ್ತೆ. ಆಗ ತನ್ನ ಕ್ಲೋಸ್ ಫ್ರೆಂಡ್ ಆಗಿರುವ ಜೀವ ನೆನಪಾಗಿ ತಕ್ಷಣವೇ ಅವನನ್ನ ಮೀಟ್ ಮಾಡಿ ಲವ್ ಪ್ರಪೋಸ್ ಮಾಡ್ತಾಳೆ. ಈಕೆ ಪ್ರಪೋಸ್ ಮಾಡಿದ್ದನ್ನ ನೋಡಿದ ಜೀವಾಗೆ ತುಂಬಾನೇ ಶಾಕ್ ಆಗುತ್ತೆ. ಸಾರಾ ನಮ್ಮ ಊರಲ್ಲಿ ಬೇರೆ ಬೇರೆ ಜಾತಿಯ ಹುಡುಗ ಹುಡುಗಿ ಪ್ರೀತಿ ಮಾಡಿದ್ರೇನೆ ಸುಮ್ಮನೆ ಬಿಡೋದಿಲ್ಲ. ಇನ್ನು ನಾವಿಬ್ಬರು ನೋಡಿದ್ರೆ ಬೇರೆ ಬೇರೆ ಧರ್ಮಗಳಿಗೇನೆ ಸೇರಿದವರು. ಈ ವಿಷಯ ನಮ್ಮ ಊರಲ್ಲಿ ಗೊತ್ತಾದ್ರೆ ನನ್ನನ್ನ ಜೀವಂತವಾಗಿ ಸುಟ್ಟು ಹಾಕ್ತಾರೆ. ಸಾರಿ, ನಾವಿಬ್ರು ಮದ್ವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಆಕೆ ಪ್ರಪೋಸಲ್ ಅನ್ನ ರಿಜೆಕ್ಟ್ ಮಾಡ್ತಾನೆ. ಇವನ ಮಾತುಗಳನ್ನ ಕೇಳಿದ ಸಾರಾಗೆ ತುಂಬಾನೇ ಬೇಜಾರಾಗಿ ಅಳುತ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಹೀಗೆ ದಿನಗಳು ಕಳೆದಂತೆ ಸಾರಾಳ ಭಾವ ಆಕೆಯನ್ನ ಕಾಲೇಜ್ಗೆ ಬಂದು ಪಿಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸಾರಾಗೆ ಇಷ್ಟವಿಲ್ಲದಿದ್ದರೂ ಕೂಡ ಆತ ಹೇಳಿದ ಹಾಗೇನೆ ಕೇಳ್ತಿರ್ತಾಳೆ. ಕಾಲೇಜ್ನ ಫೈನಲ್ ಎಕ್ಸಾಮ್ ಮುಗಿದ ಮರುದಿನವೇ ಆಕೆ ಮದುವೆ ಫಿಕ್ಸ್ ಆಗಿದೆ ಅಂತ ಜೀವಾಗೆ ಗೊತ್ತಾಗುತ್ತೆ. ಇಷ್ಟು ದಿನಗಳಲ್ಲಿ ಜೀವಾಗೂ ಕೂಡ ಸಾರಾಳ ಮೇಲೆ ಲವ್ ಫೀಲಿಂಗ್ ಸ್ಟಾರ್ಟ್ ಆಗಿರುತ್ತೆ. ಸಾರಾಳ ಮದುವೆ ಫಿಕ್ಸ್ ಆಗಿದ್ದ ಹಿಂದಿನ ದಿನವೇ ಯಾರಿಗೋ ಗೊತ್ತಾಗದ ಹಾಗೆ ಆಕೆಯನ್ನ ಕರೆದುಕೊಂಡು ಓಡಿ ಹೋಗ್ತಾನೆ. ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಎಲ್ಲೇ ಇದ್ರೂ ಡೇಂಜರ್ ಅಂತ ಸಾರಾಳನ್ನ ಕರೆದುಕೊಂಡು ತನ್ನ ಸ್ವಂತ ಊರಿಗೆ ಹೋಗ್ತಾನೆ. ಈತ ಇದ್ದಕ್ಕಿದ್ದ ಹಾಗೆ ಮದುವೆಯಾಗಿ ಬಂದಿರೋದನ್ನ ನೋಡಿದ ಜೀವನ ತಾಯಿಗೆ ಹಾಗೂ ಊರಿನ ಜನಗಳಿಗೆ ತುಂಬಾನೇ ಶಾಕ್ ಆಗುತ್ತೆ. ಒಂದು ಐಡಿಯಾ ಮಾಡಿದ ಜೀವ ಸಾರಾ ಒಬ್ಬಳು ಹಿಂದೂ ಹುಡುಗಿ ಅಂತ ಮ್ಯಾನೇಜ್ ಮಾಡ್ತಾನೆ. ಆದರೂ ಕೂಡ ಜೀವನ ತಾಯಿ ಹಾಗೂ ರಿಲೇಟಿವ್ಸ್ ಗಳು ಸಾರಾ ನಮಗಿಂತ ಕೆಳ ಜಾತಿಯ ಹುಡುಗಿ ಅಂತ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆ ಜೀವ ತಮ್ಮ ಜೀವನೋಪಾಯಕ್ಕೆ ಅಂತ ಚೆನ್ನೈಗೆ ಹೋಗಿ ಕೆಲಸ ಮಾಡ್ತಿರ್ತಾನೆ. ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಊರಿಗೆ ಬಂದು ತನ್ನ ಹೆಂಡತಿ ಹಾಗೂ ತಾಯಿಯ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿರ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ರತ್ನವೇಲ್ ನ ಕಣ್ಣಿಗೆ ಸಾರಾ ಬೀಳ್ತಾಳೆ. ನೀನೇ ಅಲ್ವಾ ನಮ್ಮ ಊರಿನ ಜೀವನನ್ನ ಮದುವೆಯಾಗಿರೋದು, ನಿನ್ನ ಪೇರೆಂಟ್ಸ್ ನ ಹೆಸರೇನು, ನಿನ್ನ ಊರು ಯಾವ್ದೋ, ನೀನು ಯಾವ ಜಾತಿಗೆ ಸೇರಿದವಳು ಅಂತ ಕೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಜೀವ ಸಾರಾಗೆ ಯಾರೇ ಕೇಳಿದ್ರು ನನ್ನ ಹೆಸರು ಮಂಜು, ನಾನೊಬ್ಬಳು ಹಿಂದೂ ಅಂತ ಹೇಳೋದಕ್ಕೆ ಹೇಳಿರ್ತಾನೆ. ರತ್ನವೇಲ್
ಹೀಗೆ ಮಾತನಾಡ್ತಿರುವಾಗ್ಲೇ ಹುಚ್ಚಿಯಾಗಿರುವ ವೆನ್ನೆಲ್ಲ ಹಿಂದಿನಿಂದ ಬಂದು ಅವನ ತಲೆಗೆ ಹೊಡೆದು ಬಿಡ್ತಾಳೆ. ರತ್ನವೇಲ್ಗೆ ತುಂಬಾನೇ ಕೋಪ ಬಂದು ಆಕೆ ಕಪಾಳಕ್ಕೆ ಹೊಡೆದು ಅಲ್ಲಿಂದ ಓಡಿಸಿ ಬಿಡುತ್ತಾನೆ. ಈ ಕಡೆ ಸಾರಾ ಕೂಡ ಅದನ್ನ ನೋಡಿ ಹೆದರಿಕೊಂಡು ತಕ್ಷಣ ಅಲ್ಲಿಂದ ಓಡಿ ಬರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಸಾರಾ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಈ ವಿಷಯ ಕೇಳಿ ಜೀವನ ತಾಯಿಗೂ ಕೂಡ ತುಂಬಾನೇ ಖುಷಿಯಾಗುತ್ತೆ. ಅಂದಿನಿಂದ ಸಾರಾಳನ್ನ ತುಂಬಾನೇ ಚೆನ್ನಾಗಿ ನೋಡಿಕೊಳ್ತಾ ಆಕೆಗೆ ಯಾವುದೇ ಕೆಲಸ ಮಾಡೋದಕ್ಕೂ ಬಿಡ್ತಿರೋದಿಲ್ಲ. ಹೀಗಿರುವಾಗ್ಲೇ ಒಂದು ದಿನ ಸಂತೆಯಲ್ಲಿ ಸಾರಾಳ ಊರಿನ ಒಬ್ಬ ಲಾರಿ ಡ್ರೈವರ್ ನೋಡಿಬಿಡ್ತಾನೆ. ಇಬ್ಬರು ಪರಿಚಯವಿದ್ದ ಕಾರಣ ಆತ ಕ್ಯಾಶುಯಲ್ ಆಗಿ ಸಾರಾಳನ್ನ ಮಾತನಾಡಿಸ್ತಾನೆ. ನಂತರದ ಸೀನ್ ನಲ್ಲಿ ಆ ದಿನ ಸಾಯಂಕಾಲ ಸಾರಾ ಚೇರ್ನ ಮೇಲೆ ಕೂತಿರುವಾಗ ಶಾಕಿಂಗ್ಲಿ ಹಿಂದಿನಿಂದ ಬಂದ ರತ್ನವೇಲ್ ಆಕೆಯ ಕತ್ತನ್ನ ಹಿಸುಕೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿದ್ದ ಜೀವನ ತಾಯಿ ಕಾಪಾಡ್ತಾಳೆ ಅಂತ ನೋಡಿದ್ರೆ ಶಾಕಿಂಗ್ಲಿ ಸಾರಾ ಒದ್ದಾಡದ ಹಾಗೆ ಆಕೆ ಕಾಲ್ಗಳನ್ನ ಹಿಡಿದುಕೊಳ್ತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ ಸಂತೆಯಲ್ಲಿ ಒಬ್ಬ ಲಾರಿ ಡ್ರೈವರ್ ಸಾರಾಳನ್ನ ಮಾತನಾಡಿಸಿದ್ದ ಅಲ್ವಾ. ಆತ ಸಾರಾಳ ನಿಜವಾದ ಹೆಸರು, ಆಕೆಯ ಊರು ಹಾಗೂ ಆಕೆಯೊಬ್ಬಳು ಕ್ರಿಶ್ಚಿಯನ್ ಅಂತ ಹೇಳಿಬಿಟ್ಟಿರ್ತಾನೆ. ಇದೇ ಕಾರಣಕ್ಕೆ ಜೀವನ ತಾಯಿ ರತ್ನವೇಲ್ನ ಜೊತೆ ಸೇರಿಕೊಂಡು ತನ್ನ ಸೊಸೆಯನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಪ್ರೆಸೆಂಟ್ ನಲ್ಲಿ ಜೈಲಿನಲ್ಲಿರುವ ಜೀವನನ್ನ ನೋಡ್ತೀವಿ. ಜೀವ ತನ್ನ ಫ್ರೆಂಡ್ಸ್ ಗಳ ಮೂಲಕ ಜೈಲಿನ ಒಳಗಡೆನೆ ಒಂದು ಮೊಬೈಲ್ ಅನ್ನ ಪಡೆದುಕೊಳ್ತಾನೆ. ತನ್ನ ಹೆಂಡತಿಯನ್ನ ಕೊಲೆ ಮಾಡಿದವರ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಒಂದು ಪ್ಲಾನ್ ಮಾಡ್ತಾನೆ. ಮೊದಲಿಗೆ ತನ್ನ ವಾಯ್ಸ್ ಅನ್ನ ಚೇಂಜ್ ಮಾಡಿ ಮಿನಿಸ್ಟರ್ ಮುತ್ತುಪಾಂಡ್ಯನ್ಗೆ ಕಾಲ್ ಮಾಡ್ತಾನೆ. ಮುತ್ತುಪಾಂಡ್ಯನ್, ನೀನು ಸತ್ತ ನಂತರ ನೀನು ಗಳಿಸಿರುವ ಆಸ್ತಿಗೆ ಹಾಗೂ ರಾಜಕೀಯಕ್ಕೆ ನಿನ್ನ ಮಗನೇ ಅಲ್ವಾ ವಾರಸ್ತಾರ. ನಿನಗೊಂದು ವಿಷಯ ಗೊತ್ತಾ, ನಿನ್ನ ಮನೆಯಲ್ಲಿರೋದು ಅಸಲಿಗೆ ನಿನಗೆ ಜನಿಸಿರುವ ಮಗನೇ ಅಲ್ಲ ಅಂತ ಹೇಳ್ತಾನೆ. ಮುಂದುವರೆದು, ನಾನೇ ಹುಟ್ಟಿದಾಗ ಆಸ್ಪತ್ರೆಯಲ್ಲಿ ನಿನ್ನ ಮಗನನ್ನ ಎಕ್ಸ್ಚೇಂಜ್ ಮಾಡಿದೆ. ನೀನೀಗ ಮಗ ಅಂದುಕೊಂಡಿರುವ ಆ ಹುಡುಗ ಒಬ್ಬ ಕೆಳ ಜಾತಿಯ ಹುಡುಗ ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ಮುತ್ತುಪಾಂಡ್ಯನ್ಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ಯಾರ್ ನೀನು, ಎಲ್ಲಿಂದ ಕಾಲ್ ಮಾಡ್ತಿದ್ಯಾ ಅಂತ ಕೇಳುವಷ್ಟರಲ್ಲೇ ಜೀವ ಫೋನ್ ಅನ್ನ ಕಟ್ ಮಾಡ್ತಾನೆ. ನಂತರ ರತ್ನವೇಲ್ ಹಾಗೂ ಶಕ್ತಿವೇಲ್ಗೂ ಕೂಡ ಕಾಲ್ ಮಾಡಿ ಇದನ್ನೇ ಹೇಳ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಮೂವರು ತುಂಬಾನೇ ಶಾಕ್ ಆಗ್ತಾರೆ. ಜೀವ ತಾನು ಹೇಳ್ತಿರೋದು ನಿಜ ಅಂತ ಪ್ರೂವ್ ಮಾಡೋದಕ್ಕೆ ಆ ಹುಡುಗರ DNA ರಿಪೋರ್ಟ್ಸ್ ಗಳನ್ನ ಸೆಂಡ್ ಮಾಡ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗುವ ವಿಷಯವೇನಂದ್ರೆ ಈ ಮೂವರ ಮಕ್ಕಳು ಒಂದೇ ಆಸ್ಪತ್ರೆಯಲ್ಲೇ ಜನಿಸಿರ್ತಾರೆ. ಅದೇ ಆಸ್ಪತ್ರೆಯಲ್ಲೇ ಈ ಜೀವ ಅಟೆಂಡರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆ ಮೂವರಿಗೆ ಬುದ್ಧಿ ಕಲಿಸೋದಕ್ಕೆ ಅಂತ ಅವರಿಗೆ ಜನಿಸಿದ್ದ ಮಕ್ಕಳನ್ನ ಆಸ್ಪತ್ರೆಯಲ್ಲಿ ಎಕ್ಸ್ಚೇಂಜ್ ಮಾಡಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಆ ದಿನ ಜೀವನ ತಾಯಿ ಹಾಗೂ ರತ್ನವೇಲ್ ಇಬ್ಬರು ಸೇರಿ ಸಾರಾಳನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರಲ್ವಾ. ಸಾರಾ ಹೇಗೋ ಮಾಡಿ ಅವರಿಬ್ಬರನ್ನ ತಳ್ಳಿ ಅಲ್ಲಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿರ್ತಾಳೆ. ಆದ್ರೆ ಅಷ್ಟರಲ್ಲೇ ಮುತ್ತುಪಾಂಡ್ಯನ್ ಹಾಗೂ ಶಕ್ತಿವೇಲ್ ಇಬ್ಬರು ಸೇರಿ ಊರಿನ ಜನಗಳನ್ನ ಕರೆದುಕೊಂಡು ಬರ್ತಾರೆ. ಎಲ್ಲರೂ ಸೇರಿ ಸಾರಾಳನ್ನ ಸಾಯಿಸಲೇಬೇಕು ಅಂತ ಆಕೆಯನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ತುಂಬಾ ಗರ್ಭಿಣಿಯಾಗಿದ್ದ ಸಾರಾ ಅಲ್ಲೇ ಇದ್ದ ಒಂದು ಹಳ್ಳದಲ್ಲಿ ಬಚ್ಚಿಟ್ಟುಕೊಳ್ತಾಳೆ. ಅಷ್ಟರಲ್ಲೇ ಊರಿನ ಜನಗಳು ಸಾರಾಳನ್ನ ಸಾಯಿಸಲೇಬೇಕು ಅಂತ ಆಕೆ ಬಚ್ಚಿಟ್ಟುಕೊಂಡಿದ್ದ ಏರಿಯಾದ ಸುತ್ತಮುತ್ತ ಬೆಂಕಿ ಹಚ್ಚಿ ಬಿಡ್ತಾರೆ. ಈ ಕಡೆ ಹೊಟ್ಟೆಗೆ ತುಂಬಾನೇ ಪೆಟ್ಟಾಗಿದ್ದ ಕಾರಣ ಸಾರಾಗೆ ಡೆಲಿವರಿ ಆಗುತ್ತೆ. ಆದ್ರೆ ಶಾಕಿಂಗ್ಲಿ ಸಾರಾಗೆ ಡೆಲಿವರಿ ಆಗುವಾಗ್ಲೇ ಈಕೆ ಮಗು ಸತ್ತು ಹೋಗಿರುತ್ತೆ. ಸಾರಾ ಹಾಗೂ ಆಕೆ ಮಗು ಇಬ್ಬರು ಕೂಡ ಬೆಂಕಿಯಲ್ಲಿ ಸುಟ್ಟು ಸತ್ತು ಹೋಗ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ಗೆ ಬರುತ್ತೆ. ತನ್ನ ಹೆಂಡತಿ ಹಾಗೂ ಮಗುವನ್ನ ಸುಟ್ಟು ಸಾಯಿಸಿದ ಆ ಮೂವರ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೇನೆ ಜೀವ ಇಷ್ಟೆಲ್ಲ ಪ್ಲಾನ್ ಮಾಡಿರ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೇನೆ ಮುತ್ತುಪಾಂಡ್ಯನ್ ಜೀವನನ್ನ ಕೊಲೆ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೇನೆ ಜೀವ ಎಲ್ಲರ ಕಣ್ತಪ್ಪಿಸಿ ಕೋರ್ಟ್ಗೆ ಹಾಜರಾಗ್ತಾನೆ. ನಂತರ ಮತ್ತೆ ಜೀವನನ್ನ ಜೈಲಿನಲ್ಲೇ ಕೊಲೆ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಜೀವ ಅಲ್ಲೂ ಕೂಡ ಎಲ್ಲರ ಜೊತೆ ಫೈಟ್ ಮಾಡಿ ಬಚಾವಾಗ್ತಾನೆ. ಈಗ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಈ ಜೀವ ಸಾಯ್ತಿಲ್ವಲ್ಲ ಅಂತ ಮುತ್ತುಪಾಂಡ್ಯನ್ ಶಕ್ತಿವೇಲ್ ಹಾಗೂ ರತ್ನವೇಲ್ಗೆ ತಲೆ ಕೆಡುತ್ತೆ. ಈ ಬಾರಿ ತಮ್ಮ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಪೊಲೀಸರ ಕೈಯಲ್ಲೇ ಜೀವನನ್ನ ಎನ್ಕೌಂಟರ್ ಮಾಡಿ ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ತಾರೆ. ಮರುದಿನ ಬೆಳಿಗ್ಗೆ ಜೀವನನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗೋದರ ಬದಲಿಗೆ ಒಂದು ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಬರ್ತಾರೆ. ಪೊಲೀಸರ ಸೆಟಪ್ ನೋಡಿದ ಜೀವಾಗೆ ಅರ್ಥವಾಗುತ್ತೆ ಇವರು ತನ್ನನ್ನ ಎನ್ಕೌಂಟರ್ ಮಾಡ್ತಾರೆ ಅಂತ. ಇನ್ನೇನು DSP ಜೀವನನ್ನ ಎನ್ಕೌಂಟರ್ ಮಾಡ್ತಾನೆ ಅನ್ನೋಷ್ಟರಲ್ಲಿ ಮುತ್ತುಪಾಂಡ್ಯನ್ ಅವನ ಮೊಬೈಲ್ಗೆ ಕಾಲ್ ಮಾಡ್ತಾನೆ. ಟ್ವಿಸ್ಟ್ ಏನಂದ್ರೆ ಸ್ವಲ್ಪ ಸಮಯದ ಮುಂಚೆ ಜೀವ ಮುತ್ತುಪಾಂಡ್ಯನ್ಗೆ ಒಂದು ವಿಡಿಯೋವನ್ನ ಸೆಂಡ್ ಮಾಡಿರ್ತಾನೆ. ಅದರಲ್ಲಿ ಮುತ್ತುಪಾಂಡ್ಯನ್ ರತ್ನವೇಲ್ ಹಾಗೂ ಶಕ್ತಿವೇಲ್ಗೆ ನಿಮ್ಮ ಮೂವರ ಮಕ್ಕಳು ನಿಮ್ಮ ನಿಜವಾದ ಮಕ್ಕಳಲ್ಲ ಅಂತ ನನಗೆ ಗೊತ್ತಿದೆ. ಅದೆಲ್ಲದರ ರಿಲೇಟೆಡ್ ನನ್ನ ಬಳಿ ಡಾಕ್ಯುಮೆಂಟ್ಸ್ ಗಳು ಕೂಡ ಇದೆ. ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೆಕ್ಸ್ಟ್ ಮಿನಿಟ್ ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಆ ವಿಡಿಯೋ ನೋಡಿ ಒಂದೇ ಸರಿ ಶಾಕ್ ಆದ ಮುತ್ತುಪಾಂಡ್ಯನ್ ತಕ್ಷಣವೇ DSPಗೆ ಕಾಲ್ ಮಾಡಿ ಎನ್ಕೌಂಟರ್ ಮಾಡ್ಬೇಡ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಕೋರ್ಟ್ ನಲ್ಲಿ ಟ್ರಯಲ್ ನಡೀತಿರೋದನ್ನ ನೋಡ್ತೀವಿ. ಈಗ ಜೀವ ಜಡ್ಜ್ಗೆನೆ ಇವರ ಆನರ್ ದೇವರು ದೊಡ್ಡವನ ಅಥವಾ ಜಾತಿ ದೊಡ್ಡದ ಅಂತ ಕೇಳ್ತಾನೆ. ಅದಕ್ಕೆ ಜಡ್ಜ್ ಈ ಪ್ರಶ್ನೆಯನ್ನ ಯಾಕೆ ಕೇಳ್ತಿದ್ದೀರಾ ಅಂದಾಗ ಜೀವ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಸುಮಾರು
50 ವರ್ಷಗಳಿಂದ ಜೀವನ ಊರಿನಲ್ಲಿ ಊರ ದೇವತೆಯ ಜಾತ್ರೆ ನಡೀತಿರುತ್ತೆ. ಪ್ರತಿ ವರ್ಷ ಜಾತ್ರೆ ಮುಗಿತಿದ್ದ ಹಾಗೆ ಊರಿನ ಜನಗಳು ಊರ ದೇವತೆಯ ಮೂರ್ತಿಯನ್ನ ನದಿಯ ಬಳಿ ತೆಗೆದುಕೊಂಡು ಹೋಗಿ ಒಡೆದು ಹಾಕ್ತಿರ್ತಾರೆ. ಅದಕ್ಕೆ ಕಾರಣವೇನೆಂದ್ರೆ ಊರ ದೇವತೆಯನ್ನ ಪೂಜೆ ಮಾಡ್ತಿದ್ದ ಮಹಿಳೆ ಒಬ್ಬ ವ್ಯಕ್ತಿಯನ್ನ ಪ್ರೀತಿ ಮಾಡಿರ್ತಾಳೆ. ಆ ವ್ಯಕ್ತಿ ಒಂದು ಕೆಳಜಾತಿಗೆ ಸೇರಿದವನಾಗಿರ್ತಾನೆ. ಅವನನ್ನ ಪ್ರೀತಿ ಮಾಡ್ತಿರುವಾಗ್ಲೇ ಆಕೆ ಊರಿನ ದೇವತೆಗೆ ಪೂಜೆ ಮಾಡ್ತಿದ್ಲು ಅಂತ ಊರಿನ ಜನಗಳಿಗೆ ಗೊತ್ತಾಗಿರುತ್ತೆ. ವಿಷಯ ಗೊತ್ತಾಗ್ತಿದ್ದ ಹಾಗೆ ಅವರಿಬ್ಬರನ್ನ ಹಿಡಿದು ಸೀಮೆಎಣ್ಣೆ ಸುರಿದು ಸುಟ್ಟು ಹಾಕಿರ್ತಾರೆ. ಹೀಗೆ ಅವರಿಬ್ಬರು ಸತ್ತ ನಂತರ ಆ ಊರಲ್ಲಿ ತುಂಬಾನೇ ಭೀಕರವಾದ ಬರಗಾಲ ಶುರುವಾಗಿರುತ್ತೆ. ಒಬ್ಬ ಜ್ಯೋತಿಷ್ಯ ಬಳಿ ವಿಚಾರಿಸಿದಾಗ ಸತ್ತಿರುವ ಆ ಮಹಿಳೆಯ ಶಾಪವೇ ಇದಕ್ಕೆಲ್ಲ ಕಾರಣ ಅಂತ ಗೊತ್ತಾಗಿರುತ್ತೆ. ಪರಿಹಾರವಾಗಿ ಊರ ದೇವತೆಯ ಜಾತ್ರೆಯ ದಿನ ಆ ಮಹಿಳೆಯ ಮೂರ್ತಿಗೂ ಕೂಡ ಪೂಜೆ ಮಾಡಿ ಅಂತ ಹೇಳ್ತಾರೆ. ಹೀಗೆ ಜಾತ್ರೆ ಮುಗಿದ ನಂತರ ಊರಿನ ಜನಗಳು ದೇವತೆಯ ಮೂರ್ತಿಯನ್ನ ಕೂಡ ನದಿಯ ಬಳಿ ಒಡೆದು ಹಾಕ್ತಿರ್ತಾರೆ. ಯಾಕಂದ್ರೆ ದೇವಿಯ ಮೂರ್ತಿಯ ಜೊತೆ ಕೆಳಜಾತಿಯವನನ್ನ ಪ್ರೀತಿ ಮಾಡಿದ್ದ ಆ ಮಹಿಳೆಯ ಮೂರ್ತಿಗೂ ಕೂಡ ಪೂಜೆ ಮಾಡಿದ್ರು ಅಂತ. ಈಗ ಪ್ರೆಸೆಂಟ್ ನಲ್ಲಿ ಇವರಾನರ್ ಈ ಜಾತಿ ವ್ಯವಸ್ಥೆಯಿಂದಲೇ ನಮ್ಮ ಸೊಸೈಟಿಯಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆ. ಜಾತಿ ಹಾಗೂ ಧರ್ಮದ ಹೆಸರಿನಲ್ಲಿ ನನ್ನ ಹೆಂಡತಿಯನ್ನ ಕೊಲೆ ಮಾಡಿದ ಆ ಮೂವರಿಗೆ ಬುದ್ಧಿ ಕಲಿಸಬೇಕು ಅಂತಾನೆ ಅವರ ಮಕ್ಕಳನ್ನ ಎಕ್ಸ್ಚೇಂಜ್ ಮಾಡಿದೆ. ಇಷ್ಟು ದಿನ ತಮ್ಮ ಮಕ್ಕಳು ಅಂದುಕೊಂಡಿದ್ದವರು ತಮ್ಮ ನಿಜವಾದ ಮಕ್ಕಳಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಮೋಸ್ಟ್ಲಿ ಅವರನ್ನ ಕೂಡ ಕೊಲೆ ಮಾಡಬಹುದು. ಈತನ ಮೋಟಿವ್ ಹಾಗೂ ಈತ ಹೇಳಿದ ವಿಷಯಗಳು ಕೋರ್ಟ್ ನಲ್ಲಿದ್ದ ಎಲ್ಲರಿಗೂ ಅರ್ಥ ಆಗುತ್ತೆ. ಜೀವ ಯಾವ ಕಾರಣಕ್ಕೆ ಮಕ್ಕಳನ್ನ ಎಕ್ಸ್ಚೇಂಜ್ ಮಾಡಿದ್ದ ಅಂತ ಅರ್ಥ ಮಾಡಿಕೊಂಡು ಜಡ್ಜ್ ಇವನನ್ನ ಜೈಲಿನಿಂದ ಬಿಡುಗಡೆ ಮಾಡ್ತಾರೆ. ಜೈಲಿನಿಂದ ಬಿಡುಗಡೆಯಾದ ನಂತರ ಜೀವ ಒಂದು ಮನೆಗೆ ಹೋಗ್ತಾನೆ. ಹಾಗೂ ಈಗ ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಎಲ್ಲರೂ ಸತ್ತು ಹೋಗಿದ್ದಾಳೆ ಅಂದುಕೊಂಡಿರುವ ಸಾರಾ ಇನ್ನು ಕೂಡ ಬದುಕೇ ಇರ್ತಾಳೆ. ಅಷ್ಟಕ್ಕೂ ಆ ದಿನ ಏನಾಗಿರುತ್ತೆ ಅಂದ್ರೆ ಊರಿನ ಜನರೆಲ್ಲ ಸೇರಿ ಈಕೆಯನ್ನ ಸಾಯಿಸ್ಬೇಕು ಅಂತ ಬೆಂಕಿ ಹಚ್ಚಿದ್ರಲ್ವಾ. ಅದೇ ಸಮಯಕ್ಕೆ ಆ ರಸ್ತೆಯಲ್ಲಿ ಹುಚ್ಚಿಯಾಗಿರುವ ಅವೆನ್ನೆಲ್ಲ ಬಂದಿರ್ತಾಳೆ. ಅವೆನ್ನೆಲ್ಲ ಸಾರಾಳನ್ನ ಕಾಪಾಡೋದಕ್ಕೆ ಅಂತ ಹೋದಾಗ ಆಕೆನೆ ಬೆಂಕಿಯಲ್ಲಿ ಸುಟ್ಟು ಸತ್ತು ಹೋಗಿರ್ತಾಳೆ. ಆದ್ರೆ ಆ ಡೆಡ್ ಬಾಡಿಯನ್ನ ನೋಡಿದ ಮುತ್ತು ಪಾಂಡ್ಯನ್ ಹಾಗೂ ಊರಿನ ಜನಗಳು ಅಲ್ಲಿ ಸತ್ತಿರೋದು ಸಾರಾನೆ ಅಂತ ಅಂದುಕೊಂಡಿರ್ತಾರೆ. ಬೆಂಕಿಯಲ್ಲಿ ಸುಟ್ಟಿದ್ದ ಕಾರಣ ಸಾರಾಳ ಮೈ ಮೇಲೆ ಸುಟ್ಟ ಗಾಯಗಳಾಗಿರುತ್ತವೆ. ಚಿತ್ರದ ಎಂಡ್ಸಿನಲ್ಲಿ ಮುತ್ತು ಪಾಂಡ್ಯನ್ ಶಕ್ತಿವೇಲ್ ಹಾಗೂ ರತ್ನವೇಲ್ ನನ್ನ ನೋಡ್ತೀವಿ. ಇಷ್ಟು ದಿನ ತಮ್ಮ ಮಕ್ಕಳು ಅಂದುಕೊಂಡಿದ್ದವರು ಬೇರೆ ಜಾತಿಯ ಮಕ್ಕಳು ಅಂತ ಗೊತ್ತಾಗಿ ಅವರನ್ನ ನೋಡಿದಾಗಲೆಲ್ಲ ಕೊರಗ್ತಿರ್ತಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.